ಬೆಳಗಿನ ಜಾವ 2:30ಗೆ ಎದ್ಬಿಟ್ಟು ನಾವು ಇವತ್ತು KR ಮಾರ್ಕೆಟ್ ಹೋಗ್ತಾ ಇದೀವಿ. ಇನ್ನೇನು ಹಬ್ಬಕ್ಕೆ 2 ದಿನ ಬಾಕಿ ಇರೋದು. ಸೊ ಹೂವು ಬೇಕಿತ್ತು ಅಂತ ಹೇಳ್ಬಿಟ್ಟು ಬೇಗ ಎದ್ದು ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಈ ತರ ಇಷ್ಟೊತ್ತಿಗೆ ಎದ್ದು ಹೋಗ್ತಾ ಇರೋದು. ಗೊತ್ತಿಲ್ಲ ಕ್ರೌಡ್ ಯಾವ ತರ ಇರುತ್ತೆ. ಹಬ್ಬ ಇರೋದು ಶುಕ್ರವಾರ ಅಂದ್ರೆ ನಾವು ಮಂಗಳವಾರನೇ ಹೋಗ್ತಾ ಇದೀವಿ. ಯಾಕಂದ್ರೆ ಬುಧವಾರ ಗುರುವಾರ ಮಾತಾಡ್ಸಕ್ ಆಗಲ್ಲ, ಹೋದ ರೇಟ್ ಅಷ್ಟೊಂದು ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ನಾವು ಹೋಗಿದ್ದೇನೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿತ್ತು. ಹೂವು ಆಗ್ಲಿ ಹಣ್ಣು ಪ್ರತಿಯೊಂದು ರೇಟ್ ಜಾಸ್ತಿ ಹೇಳ್ತಾನೆ ಇದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮಂಗಳವಾರ ಬೆಳಗಿನ ಜಾವ 2:30ಗೆ ನಾವು ಮನೆ ಬಿಟ್ಟಿದ್ದು. ನಾವು 3 ಕಾಲಿಗೆಲ್ಲ ಮಾರ್ಕೆಟ್ ರೀಚ್ ಆಗಿದ್ವಿ. ನನ್ನ ಭಾವಂದ ಆಟೋ ಇದೆ, ಅವ್ರನ್ನೇ ಕರ್ಕೊಂಡು ಹೋಗ್ಬಿಟ್ವಿ. ನಾವು ಬಸ್ಸಲ್ಲೆಲ್ಲ ಹೋಗಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಒಳಗಡೆಗಿಂತ ಇದೊಂದು ರೋಡ್ ಆಗಿದೆ, ಅದನ್ನ ನಾವು ನೋಡೇ ಇರಲಿಲ್ಲ. ಆ ರೋಡ್ ಅಲ್ಲಿ ಯಾವ ತರ ಕಣ್ಣಿಗೆ ಬೇಕಾಗಿರೋ ಹೂವು ದಿಂಡು ಕುಚ್ಚು ಪ್ರತಿಯೊಂದು ಅಲ್ಲೇ ಸಿಗ್ತಾ ಇತ್ತು. ನಾವು ಫಸ್ಟ್ ಒಳಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ನಾವು ಅಂತ ಗ್ರಾಂಡ್ ಆಗಿ ಏನ್ ಮಾಡೋದಿಲ್ಲ, ನಾರ್ಮಲ್ ಆಗಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸೇವಂತಿಗೆ ಹೂವು 2 kg, ಮಾರಿಗೋಲ್ಡ್ ಏನೋ 1 kg ತಗೊಂಡ್ವಿ. ಆಮೇಲೆ ಮತ್ತೆ ಕನಕಾಂಬರ, ಮಲ್ಲಿಗೆ ಹೂವು, ಮಳ್ಳೆ ಹೂವು ಇದನ್ನೆಲ್ಲ ಆಲ್ರೆಡಿ ಕಟ್ಟಿಟ್ಟಿದ್ರು, ಅದನ್ನ ತಗೊಂಡ್ವಿ. ಕಟ್ಟಕ್ಕಾಗಲ್ಲ ಮೊಗ್ಗು ಅಂತ ಹೇಳ್ಬಿಟ್ಟು. ಆಮೇಲೆ ಬಾಗ್ಲಿಗೆ ತೋರಣಕ್ಕೆ ಅಂತ ಹೇಳ್ಬಿಟ್ಟು ಚೆಂಡುವನ್ನ ತಗೊಂಡ್ವಿ, ಪೋಣಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾವು ಹೋಗಿದ್ದಿನ ಸೇವಂತಿಗೆ ಬಂದ್ಬಿಟ್ಟು 200 ರೂಪಾಯಿಂದನೂ ಇತ್ತು, 200ರಿಂದ 360 ವರ್ಗುನು ಇತ್ತು. ನಾವು 340 2 kg ಏನೋ ತಗೊಂಡ್ವಿ. 250 260 ಇತ್ತು. ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಯಾಕಂದ್ರೆ ನಾವು ಇನ್ನ 2 ದಿನ ಸ್ಟೋರ್ ಮಾಡ್ಬೇಕಾಗಿತ್ತು ಅದನ್ನ. ಅದಕ್ಕೋಸ್ಕರ ನಾವು 340 ತಗೊಂಡ್ವಿ. ಆಮೇಲೆ ಮಾರಿಗೋಲ್ಡ್ 150 ರೂಪಾಯಿ kg ಇತ್ತು. ಆಮೇಲೆ ಕನಕಾಂಬರ ಅಂತೂ 800 ರೂಪಾಯಿ ಇತ್ತು, ಮಲ್ಲಿಗೆನೂ ಕೂಡ 800 ರೂಪಾಯಿ ಇತ್ತು. ಮಳ್ಳೆಗೆ ಬಂದು ನಾವು ಒಂದ್ ಕವರ್ ಅಲ್ಲಿ 10 ಮೊಳ ಏನೋ ಇರುತ್ತಂತೆ, ಅದಕ್ಕೆ ನಾವು 350 ಏನೋ ಪೇ ಮಾಡಿದ್ವಿ. ಲಕ್ಷ್ಮಿಗೆ ನಾವು ಯಾವಾಗ್ಲೂ ಜಾಸ್ತಿ ಹೂವು ಹಾಕೋದಿಲ್ಲ, ಒಂದೇ ಒಂದ್ ಹಾರ ಹಾಕ್ತಿವಿ. ಅದು ದುಂಡು ಮಲ್ಲಿಗೆ ಮತ್ತೆ ತಾವರೆ ಹೂವನ್ನ ಹಾಕಿ ಕಟ್ಟಿದ್ರು, ಸಕ್ಕತ್ತಾಗಿತ್ತು. ಒಳಗಡೆ ಎಲ್ಲಾನು 1,500 ಹೇಳಿದ್ರು. ನಾವು ಆಚೆ 1,200 ರೂಪಾಯಿ ಕೊಟ್ಟು ತಗೊಂಡ್ವಿ. 3-4 ಕಡೆ ಪ್ರೈಸ್ ಕೇಳ್ಬಿಟ್ಟು ಆಮೇಲೆ ತಗೊಳ್ಳೋದಿದ್ರೆ. ಇನ್ನ ಅದ್ ಬಿಟ್ರೆ ರೋಸ್ ನ ತಗೊಂಡ್ವಿ. ರೋಸ್ ಗೆ ನಾವು 150 ಏನೋ ಪೇ ಮಾಡಿದ್ರು, ಸರಿಯಾಗಿ ನಂಗೆ ನೆನಪಿಲ್ಲ. ಇಷ್ಟನ್ನ ತಗೊಂಡು ಬಂದ್ವಿ. ಅದ್ ಬಿಟ್ರೆ ಹಣ್ಣುಗಳು ಅದೆಲ್ಲ ಏನು ತಗೊಳಕ್ ಹೋಗಿಲ್ಲ. ಹಣ್ಣು ಬಂದು ಮಿಕ್ಸ್ ನಮಗೆ 200 ರೂಪೀಸ್ ಹೇಳಿದ್ರು. ಅನಾನಸ್ ಮಾತ್ರ ತಗೊಂಡ್ವಿ 100 ರೂಪಾಯಿಗೆ ಜೊತೆ ಅಂತ ಹೇಳ್ಬಿಟ್ಟು. ಇನ್ನ ಕ್ರೌಡ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. 3 ಗಂಟೆಗೆ ಇಷ್ಟೊಂದ್ ಜನ ಅಲ್ಲಿ ಬಂದು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸೇಲ್ ಮಾಡೋರು ನೈಟ್ ಇಂದಾನೆ ಇರ್ತಾರೆ ಅಂತ ಅನ್ಸುತ್ತೆ, ಬಟ್ ತಗೊಳ್ಳೋರು ಕೂಡ ತುಂಬಾ ಇದ್ರು. ಇನ್ನ ನಾವು ಅದನ್ನೆಲ್ಲ ತಗೊಂಡ್ ಮನೆಗೆ ಬಂದ್ಬಿಟ್ಟು ನಮ್ಮ ಇನ್ನ 2 ದಿನಕ್ಕೆ ಎತ್ತಿಡ್ಬೇಕಲ್ಲ, ಕಟ್ಟೋದನ್ನೆಲ್ಲ ಹಂಗೆ ಇಟ್ಬಿಟ್ಟು ಈ ಕಟ್ಟಿರೋದನ್ನೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿ ಒಂದ್ ಸ್ಟೀಲ್ ಬಾಕ್ಸ್ ಗೆ ಹಾಕಿ ಎತ್ತಿಡ್ತಾ ಇದ್ದಾರೆ.